ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಪಾದಾಚಾರಿಯೊಬ್ಬರು ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ನಡೆದಿರುವಂತ ಘಟನೆ ಇದು. ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು, ಬಿಎಂಟಿಸಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು. ಹಾಗಾದ್ರೆ ಯಾರವರು, ಏನಾಯಿತು ಅನ್ನೋದರ ಬಗ್ಗೆ ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕಿಲ್ಲರ್ ಬಿಎಂಟಿಸಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ದೇಗುಲದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ನಾನೀಗ ಅಪಘಾತ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ MVJ ಕಾಲೇಜ್ನ ಬಸ್ ನಿಲ್ದಾಣ. ಇದೇ ಒಂದು ನಿಲ್ದಾಣದ ಮುಂಭಾಗದಲ್ಲಿ ಈ ಅಪಘಾತ ಆಗಿರುವಂಥದ್ದು. ನಿನ್ನೆ ರಾತ್ರಿ 8:15ರ ಸುಮಾರಿಗೆ ಓಂ ಫಾರ್ಮ್ನಿಂದ ಈ MVJ ಕಾಲೇಜ್ ಚನ್ನಸಂದ್ರದ ಕಡೆ ಹೋಗ್ತಾ ಇದ್ದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಏನಿದೆ, ಅದು ಇದೇ ಒಂದು ದೇಗುಲದ ವರಸಿದ್ಧಿ ವಲ್ಲಭ ದೇಗುಲ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದೇ ದೇಗುಲದ ಅರ್ಚಕರು ನಿನ್ನೆ ಪೂಜೆಯನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಲಿಕ್ಕಾಗಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಅವರಿಗೆ ಗುದ್ದಿದಂತಹ ಪರಿಣಾಮ ಅರ್ಚಕರು ನಿನ್ನೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ. 76 ವರ್ಷದ ಶಂಕರ್ ನಾರಾಯಣ್ ಅಂತ ಅವ್ರನ್ನ ಈ ಅರ್ಚಕರು ಅವರು ನಿನ್ನೆ ಗಾಯಗೊಂಡಂತವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಕ್ ಬಸ್ನ ಚಾಲಕ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಹೆಚ್ಚಳ ಆಗ್ತಾ ಇದ್ರು ಕೂಡ ಬಿಎಂಟಿಸಿ ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಪಾದಾಚಾರಿಯೊಬ್ಬರು ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ನಡೆದಿರುವಂತ ಘಟನೆ ಇದು. ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು, ಬಿಎಂಟಿಸಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು. ಹಾಗಾದ್ರೆ ಯಾರವರು, ಏನಾಯಿತು ಅನ್ನೋದರ ಬಗ್ಗೆ ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕಿಲ್ಲರ್ ಬಿಎಂಟಿಸಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ದೇಗುಲದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ನಾನೀಗ ಅಪಘಾತ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ MVJ ಕಾಲೇಜ್ನ ಬಸ್ ನಿಲ್ದಾಣ. ಇದೇ ಒಂದು ನಿಲ್ದಾಣದ ಮುಂಭಾಗದಲ್ಲಿ ಈ ಅಪಘಾತ ಆಗಿರುವಂಥದ್ದು. ನಿನ್ನೆ ರಾತ್ರಿ 8:15ರ ಸುಮಾರಿಗೆ ಓಂ ಫಾರ್ಮ್ನಿಂದ ಈ MVJ ಕಾಲೇಜ್ ಚನ್ನಸಂದ್ರದ ಕಡೆ ಹೋಗ್ತಾ ಇದ್ದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಏನಿದೆ, ಅದು ಇದೇ ಒಂದು ದೇಗುಲದ ವರಸಿದ್ಧಿ ವಲ್ಲಭ ದೇಗುಲ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದೇ ದೇಗುಲದ ಅರ್ಚಕರು ನಿನ್ನೆ ಪೂಜೆಯನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಲಿಕ್ಕಾಗಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಅವರಿಗೆ ಗುದ್ದಿದಂತಹ ಪರಿಣಾಮ ಅರ್ಚಕರು ನಿನ್ನೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ. 76 ವರ್ಷದ ಶಂಕರ್ ನಾರಾಯಣ್ ಅಂತ ಅವ್ರನ್ನ ಈ ಅರ್ಚಕರು ಅವರು ನಿನ್ನೆ ಗಾಯಗೊಂಡಂತವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಕ್ ಬಸ್ನ ಚಾಲಕ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಹೆಚ್ಚಳ ಆಗ್ತಾ ಇದ್ರು ಕೂಡ ಬಿಎಂಟಿಸಿ ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಪಾದಾಚಾರಿಯೊಬ್ಬರು ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ನಡೆದಿರುವಂತ ಘಟನೆ ಇದು. ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು, ಬಿಎಂಟಿಸಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು. ಹಾಗಾದ್ರೆ ಯಾರವರು, ಏನಾಯಿತು ಅನ್ನೋದರ ಬಗ್ಗೆ ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕಿಲ್ಲರ್ ಬಿಎಂಟಿಸಿಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ದೇಗುಲದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ನಾನೀಗ ಅಪಘಾತ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ MVJ ಕಾಲೇಜ್ನ ಬಸ್ ನಿಲ್ದಾಣ. ಇದೇ ಒಂದು ನಿಲ್ದಾಣದ ಮುಂಭಾಗದಲ್ಲಿ ಈ ಅಪಘಾತ ಆಗಿರುವಂಥದ್ದು. ನಿನ್ನೆ ರಾತ್ರಿ 8:15ರ ಸುಮಾರಿಗೆ ಓಂ ಫಾರ್ಮ್ನಿಂದ ಈ MVJ ಕಾಲೇಜ್ ಚನ್ನಸಂದ್ರದ ಕಡೆ ಹೋಗ್ತಾ ಇದ್ದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಏನಿದೆ, ಅದು ಇದೇ ಒಂದು ದೇಗುಲದ ವರಸಿದ್ಧಿ ವಲ್ಲಭ ದೇಗುಲ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದೇ ದೇಗುಲದ ಅರ್ಚಕರು ನಿನ್ನೆ ಪೂಜೆಯನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಲಿಕ್ಕಾಗಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಅವರಿಗೆ
ಗುದ್ದಿದಂತಹ ಪರಿಣಾಮ ಅರ್ಚಕರು ನಿನ್ನೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ. 76 ವರ್ಷದ ಶಂಕರ್ ನಾರಾಯಣ್ ಅಂತ ಅವರನ್ನ ಈ ಅರ್ಚಕರು ಅವರು ನಿನ್ನೆ ಗಾಯಗೊಂಡಂತವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಕ್ ಬಸ್ನ ಚಾಲಕ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಹೆಚ್ಚಳ ಆಗ್ತಾ ಇದ್ರು ಕೂಡ BMTC ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ BMTC ಬಸ್ ಡಿಕ್ಕಿಯಾಗಿ ಪಾದಾಚಾರಿಯೊಬ್ಬರು ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ನಡೆದಿರುವಂತ ಘಟನೆ ಇದು. ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು, BMTC ಅಪಘಾತದಲ್ಲಿ ಸಾವನ್ನಪ್ಪಿರೋದು. ಹಾಗಾದ್ರೆ ಯಾರವರು, ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕಿಲ್ಲರ್ BMTCಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ದೇಗುಲದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ನಾನೀಗ ಅಪಘಾತ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ MVJ ಕಾಲೇಜ್ನ ಬಸ್ ನಿಲ್ದಾಣ. ಇದೇ ಒಂದು ನಿಲ್ದಾಣದ ಮುಂಭಾಗದಲ್ಲಿ ಈ ಅಪಘಾತ ಆಗಿರುವಂಥದ್ದು. ನಿನ್ನೆ ರಾತ್ರಿ 8:15ರ ಸುಮಾರಿಗೆ ಓಂ ಫಾರ್ಮ್ನಿಂದ ಈ MVJ ಕಾಲೇಜ್ ಚನ್ನಸಂದ್ರದ ಕಡೆ ಹೋಗ್ತಾ ಇದ್ದಂತಹ BMTC ಎಲೆಕ್ಟ್ರಿಕ್ ಬಸ್ ಏನಿದೆ, ಅದು ಇದೇ ಒಂದು ದೇಗುಲದ ವರಸಿದ್ಧಿ ವಲ್ಲಭ ದೇಗುಲ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದೇ ದೇಗುಲದ ಅರ್ಚಕರು ನಿನ್ನೆ ಪೂಜೆಯನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಲಿಕ್ಕಾಗಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಅವರಿಗೆ ಗುದ್ದಿದಂತಹ ಪರಿಣಾಮ ಅರ್ಚಕರು ನಿನ್ನೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ. 76 ವರ್ಷದ ಶಂಕರ್ ನಾರಾಯಣ್ ಅಂತ ಅವರನ್ನ ಈ ಅರ್ಚಕರು ಅವರು ನಿನ್ನೆ ಗಾಯಗೊಂಡಂತವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಕ್ ಬಸ್ನ ಚಾಲಕ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಹೆಚ್ಚಳ ಆಗ್ತಾ ಇದ್ರು ಕೂಡ BMTC ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನಲ್ಲಿ BMTC ಬಸ್ ಡಿಕ್ಕಿಯಾಗಿ ಪಾದಾಚಾರಿಯೊಬ್ಬರು ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ನಡೆದಿರುವಂತ ಘಟನೆ ಇದು. ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿರೋದು, BMTC ಅಪಘಾತದಲ್ಲಿ ಸಾವನ್ನಪ್ಪಿರೋದು. ಹಾಗಾದ್ರೆ ಯಾರವರು, ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿಯೊಂದಿಗೆ ನಮ್ಮ ಪ್ರತಿನಿಧಿ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ಕಿಲ್ಲರ್ BMTCಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ಅಪಘಾತದಲ್ಲಿ ದೇಗುಲದ ಅರ್ಚಕರೊಬ್ಬರು ಸಾವನ್ನಪ್ಪಿದ್ದಾರೆ. ನಾನೀಗ ಅಪಘಾತ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ MVJ ಕಾಲೇಜ್ನ ಬಸ್ ನಿಲ್ದಾಣ. ಇದೇ ಒಂದು ನಿಲ್ದಾಣದ ಮುಂಭಾಗದಲ್ಲಿ ಈ ಅಪಘಾತ ಆಗಿರುವಂಥದ್ದು. ನಿನ್ನೆ ರಾತ್ರಿ 8:15ರ ಸುಮಾರಿಗೆ ಓಂ ಫಾರ್ಮ್ನಿಂದ ಈ MVJ ಕಾಲೇಜ್ ಚನ್ನಸಂದ್ರದ ಕಡೆ ಹೋಗ್ತಾ ಇದ್ದಂತಹ BMTC ಎಲೆಕ್ಟ್ರಿಕ್ ಬಸ್ ಏನಿದೆ, ಅದು ಇದೇ ಒಂದು ದೇಗುಲದ ವರಸಿದ್ಧಿ ವಲ್ಲಭ ದೇಗುಲ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇದೇ ದೇಗುಲದ ಅರ್ಚಕರು ನಿನ್ನೆ ಪೂಜೆಯನ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ಲಿಕ್ಕಾಗಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇರುವಂತಹ ವೇಳೆಯಲ್ಲಿ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಅವರಿಗೆ ಗುದ್ದಿದಂತಹ ಪರಿಣಾಮ ಅರ್ಚಕರು ನಿನ್ನೆ ಗಂಭೀರವಾಗಿ ಗಾಯಗೊಂಡಿರ್ತಾರೆ. 76 ವರ್ಷದ ಶಂಕರ್ ನಾರಾಯಣ್ ಅಂತ ಅವರನ್ನ ಈ ಅರ್ಚಕರು ಅವರು ನಿನ್ನೆ ಗಾಯಗೊಂಡಂತವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ. ಆದರೆ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಿಕ್ ಬಸ್ನ ಚಾಲಕ ಗಂಗರಾಜನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಈಗ ಮಹದೇವಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತ ಹೆಚ್ಚಳ ಆಗ್ತಾ ಇದ್ರು ಕೂಡ BMTC ಇದನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸೂಕ್ತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್